ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ. ಸವದತ್ತಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ ಯರಗಟ್ಟಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸತ್ತಿಗೇರಿಯಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕಾ ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾದ ಸಿದ್ದರಾಮ ರವರು ಸಸಿಗೆ ನೀರೆಯುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕಾನೂನು ಎಲ್ಲರಿಗೂ ಸಮಾನವಾಗಿದ್ದು, ಕಾನೂನಿನ ಅಡಿಯಲ್ಲಿ ವ್ಯವಸ್ಥಿತವಾದ ಜೀವನ ನಡೆಸಿದರೆ ಮಾತ್ರ ಸಮಾಜದಲ್ಲಿ ಗೌರವಯುತವಾಗಿ ಬಾಳಲು ಸಾಧ್ಯ ಎಂದರು. ಕಾನೂನು ಹಕ್ಕು ಮತ್ತು ಕರ್ತವ್ಯಗಳನ್ನು ಎಲ್ಲರಿಗೂ ನೀಡಿದೆ. ಮೂಲ ಸೌಲಭ್ಯಗಳನ್ನು ಪಡೆಯುವ ಹಕ್ಕು ಹಾಗೂ ಇದರ ಜೊತೆಗೆ ಕರ್ತವ್ಯಗಳನ್ನು ಸಹ ಪಾಲಿಸಬೇಕು ಎಂದು ಹೇಳಿದರು. ಮುಖ್ಯ ಅತಿಥಿ ಭಾಷಣ ಮಾಡಿದ ಸಿವಿಲ್ ನ್ಯಾಯಾಧೀಶರಾದ ಕೃಷ್ಣಪ್ಪ ಪಮ್ಮಾರರವರು ಮಾತನಾಡಿ, ಸಮಾಜದಲ್ಲಿ ಕಾನೂನಿನ ಅರಿವು ಇಲ್ಲದೇ ಇರುವುದರಿಂದ ಅಪರಾಧಗಳು ಹೆಚ್ಚಾಗುತ್ತಿವೆ. ಆದ್ದರಿಂದ ಎಲ್ಲರೂ ಕಾನೂನುಗಳನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಕಾನೂನನ್ನು ತಿಳಿದುಕೊಂಡವರು ತಿಳುವಳಿಕೆ ಇಲ್ಲದವರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವುದು ಎಲ್ಲರ ಕರ್ತವ್ಯವಾಗಿದೆ. ಮೂಲಭೂತ ಹಕ್ಕುಗಳನ್ನು ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಚಲಾವಣೆ ಮಾಡಬೇಕು. ವಾಹನ ಚಲಾವಣೆ ಮಾಡುವ ಮುನ್ನ ಕಾನೂನಿನ ನಿಯಮಗಳನ್ನು ಸರಿಯಾಗಿ ಪಾಲಿಸಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಬೇರೆ ಬೇರೆ ಅನಾವಶ್ಯಕ ವಿಷಯಗಳ ಕಡೆಗೆ ಗಮನ ಹರಿಸಿ ಜೀವನ ಹಾಳು ಮಾಡಿಕೊಳ್ಳದೆ ಪಠ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಎಂದರು. ಉಪನ್ಯಾಸ ಭಾಷಣ ಮಾಡಿದ ನ್ಯಾಯವಾದಿಗಳಾದ ಆರ್.ಎಸ್. ಆಲಕಟ್ಟಿರವರು ಮಾತನಾಡಿ, ಮೂಲಭೂತ ಹಕ್ಕುಗಳಾದ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು 6 ಮೂಲಭೂತ ಹಕ್ಕುಗಳು ಸ್ವವಿವರಣೆ ನೀಡಿದರು. ಅದರ ಜೊತೆಗೆ ಸಂವಿಧಾನಕ್ಕೆ ನಿಷ್ಠೆ ತೋರಿಸುವುದು ಮತ್ತು ಅದರ ಆದರ್ಶಗಳನ್ನು ಹಾಗೂ ಸಂಸ್ಥೆಗಳನ್ನು, ರಾಷ್ಟ್ರೀಯ ಧ್ವಜವನ್ನು ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯವಾಗಿದೆ ಎಂದು ಹೇಳಿದರು. ಅತಿಥಿ ಭಾಷಣ ಮಾಡಿದ ನ್ಯಾಯವಾದಿಗಳಾದ ಎಂ.ಎಂ. ಮಡಿವಾಳರವರು ಮಾತನಾಡಿ, ನಮ್ಮ ಸಂವಿಧಾನವು ನಮಗೆ ಮೂಲಭೂತವಾದ ಕೆಲವು ಹಕ್ಕುಗಳನ್ನು ನೀಡಿದೆ. ಈ ಹಕ್ಕುಗಳ ಬಳಕೆ ಹೇಗೆ ಮಾಡಿಕೊಳ್ಳಬೇಕು ಎನ್ನುವುದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಂತಹ ಹಕ್ಕುಗಳ ಉಪಯೋಗವನ್ನು ಮಾತ್ರ ನಾವು ತೆಗೆದುಕೊಳ್ಳಬೇಕೇ ವಿನಾ ಅದರ ದುರುಪಯೋಗ ಮಾಡಿಕೊಳ್ಳಬಾರದು ಎಂದರು. ಅತಿಥಿ ಭಾಷಣ ಮಾಡಿದ ನ್ಯಾಯವಾದಿಗಳಾದ ವಿ.ಜಿ. ಬಿರಾದಾರ ಪಾಟೀಲರವರು ಮಾತನಾಡಿ, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕಾನೂನಿನ ಚೌಕಟ್ಟಿನೊಳಗೆ ಕರ್ತವ್ಯ ನಿರ್ವಹಿಸಬೇಕು ಎನ್ನುವುದರ ಜೊತೆಗೆ ಕಾನೂನುಗಳ ಉಲ್ಲಂಘನೆಯಾಗದಂತೆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಬೇಕು. ನಮ್ಮೊಳಗಿನ ಆತ್ಮಪ್ರಜ್ಞೆ ನಮ್ಮನ್ನು ಮುನ್ನಡೆಸಬೇಕು. ನೈತಿಕ ಪ್ರಜ್ಞೆ ಎಲ್ಲರಲ್ಲೂ ಮೂಡಬೇಕು ಎಂದರು. ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಬಿ.ಎಸ್. ದೊಡಮನಿ ರವರು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಯರಗಟ್ಟಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಐ.ಬಿ. ಗೌಡರ, ಕಾರ್ಯದರ್ಶಿಗಳಾದ ಡಿ.ಎ. ಜಮಾದಾರ, ಪಿಎಸ್ಐ ಎಲ್.ಬಿ. ಮಾಳಿ ಹಾಗೂ ಇತರರು ಉಪಸ್ಥಿತರಿದ್ದರು. ಅರ್ಥಶಾಸ್ತ್ರ ಶಿಕ್ಷಕರಾದ ಯು.ಬಿ. ಮೂಲಂಗಿ ಸ್ವಾಗತಿಸಿ ನಿರೂಪಿಸಿದರು. ಇಂಗ್ಲಿಷ ಶಿಕ್ಷಕರಾದ ಎಚ್.ಎಸ್. ಶೆಟ್ಟೆಪ್ಪನವರ ವಂದಿಸಿದರು. ಮೂಲಭೂತ ಹಕ್ಕುಗಳಲ್ಲಿ ನೀವು ಆ ಹಕ್ಕನ್ನ ಇನ್ನೊಬ್ಬರಿಗೂ ಆ ರೀತಿ ಚಲಾವಣೆ ಮಾಡಿದ್ರ? ಯಾರು ಮಾಡಿದ್ದೀರಾ? ನೀವು ಓಡಿಸ್ತೀರಿ, ಇವಾಗ ಜಾಸ್ತಿ ನೀವೇ ಓಡಿಸ್ತಿರೋದು ಅವ್ರಿಗಿಂತ ಸಿಟಿಗಳಲ್ಲಿ ಅಲ್ವಾ? ನಿಮಗೆ ಒಂದು ಕಾನೂನಿನ ಬಗ್ಗೆ ಗೊತ್ತಿದ್ದಾಗ ಆ ಒಂದು ನೀವು ನಿಮ್ಮ ಪೇರೆಂಟ್ಸಿಗೆ, ನಿಮಗೆ ಗೊತ್ತಿರೋರಿಗೆ, ನಿಮ್ಮ ಫ್ರೆಂಡ್ಸಿಗೆ ತಿಳಿಸೋದು ಅದೊಂಥರ ಕರ್ತವ್ಯನೇ. ಯಾಕಂದ್ರೆ ಏನೋ ತಪ್ಪು ಆಗಿರ್ತದೆ, ಯಾರೊಬ್ರು ವೆಹಿಕಲ್ ಅನ್ನ ಓಡಿಸಿ ಬಿದ್ದಿರ್ತಾರೆ. ಸೊ ಆ ತಪ್ಪನ್ನ ಇನ್ನೊಬ್ರು ಮಾಡಬಾರ್ದಲ್ವಾ? ಇವಾಗ ನಿಮ್ಗೆ ಏಜ್ ಇದೆ ಅಲ್ಲ, ಟೀನೇಜ್ ಅನ್ನೋದು ಯುಟಿಲೈಸ್ ಮಾಡ್ಕೋಬೇಕಂದ್ರೆ ಅದು ನಿಮ್ಗೊಂಥರ ಅಪರ್ಚುನಿಟಿ ಇದ್ದಾಗ. 4 ವರ್ಷ ನೀವು ಕಷ್ಟಪಟ್ಟರೆ ಮುಂದೆ ನಿಮ್ಮ ಜೀವನ ನೀವು ರೂಪಿಸ್ಕೋಬಹುದು. ಈಗ SSLC ಓದುವಾಗ ಬೆಳಿಗ್ಗೆ ಒಂದು 5 ಗಂಟೆ 4 ಗಂಟೆಗೆ ಎದ್ದಾನೆ, ಜಾಸ್ತಿ ಮಾರ್ಕ್ಸ್ ಬರಬೇಕು, ಫ್ರೆಂಡ್ಗಿಂತ ಜಾಸ್ತಿ ಬರ್ಬೇಕಂತ ಹೇಳಿ ಮಾಡಿದ್ರಲ್ವಾ? ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ. ಸೊ ಅದೇ ರೀತಿ ಒಂದು 4 ಅವರು ಬೇಗ ಎದ್ಬಿಟ್ಟು 90% 95% ತಗೊಂಡ್ರಿ, ಆ ಪರ್ಸೆಂಟೇಜ್ಗೋಸ್ಕರ ನೀವು 4 ಗಂಟೆಗೆ ಎದ್ರಿ. ಅದೇ ರೀತಿ ಒಂದು 4 ವರ್ಷ ನಿಮ್ಮ ಲೈಫ್ಗೋಸ್ಕರ ಕಷ್ಟಪಡಿ. ಯಾವ ರೀತಿ ಕಷ್ಟಪಡ್ಬೇಕಂದ್ರೆ, ಅಂಬೇಡ್ಕರ್ ಇಟ್ಕೊಂಡು ಇಲ್ಲಿವರೆಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದ್ದಾರೆ, ಅಲ್ಲಿ ಸಮಾನತೆ ಕಾಣಬಹುದು ಅಲ್ವಾ? ಅವ್ರಿಗೆ ಏನಂತಾರೆ? ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಅಲ್ವಾ? ಗೊತ್ತಿದೆಯಾ ನಿಮಗೆ?
ಭಾರತದ ಮೊದಲ ನಾಗರಿಕರ್ಯಾರು ಗೊತ್ತಿದೆ ಅಲ್ವಾ? ಸೊ ನೀವು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಯಾವ ರೀತಿ ಚಲಾವಣೆ ಮಾಡಬೇಕಂದ್ರೆ, ನಿಮ್ಮ ಹಕ್ಕುಗಳು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಆ ಹಕ್ಕು ಚಲಾವಣೆ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಇರ್ತವೆ ಮನೆಯಲ್ಲಿ. ನಿಮ್ಗೆ ಗೊತ್ತಿರ್ತದೆ, ಮನೆ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಬ್ರು ಒಂದು ಗೌರ್ಮೆಂಟ್ ಜಾಬಿಗೆ ಹೋದ್ರೆ ಏನ್ ಹೇಳ್ತಾರೆ ಹೇಳ್ರಿ? ಅವರಿಗೆ ನೀವು ಒಂದು ಜಾಬ್ ತಗೊಳ್ಳಂತ ಹೇಳಿ ಹೇಳ್ತಾರೆ ತಾನೆ. ಸೊ ಆ ಜಾಬ್ ತಗೊಳ್ಳಂತ ಹೇಳೋದು ಕಾನ್ಸೆಪ್ಟ್ ಇದೆಯಲ್ಲ, ತಂದೆ ತಾಯಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ. ಆಲ್ಮೋಸ್ಟ್ ಅವರಿಗೆ ಕಾನೂನು ಇದು ಹಿಂಗಿದೆ ಇದು ಹಿಂಗಿದೆ ಅಂತ ಗೊತ್ತಿರಲ್ಲ. ಅವ್ರು ಹೋಗ್ತಾರೆ, ಹತ್ರ ಹೋಗ್ತಾರೆ, ಏನೋ ತಪ್ಪು ಮಾಡಿದ್ರೆ ನೀವು ಏನೋ